ಬಾಗಲಕೋಟೆಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಕಿರುಕುಳ ನೀಡಿದ್ದ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜಮಖಂಡಿ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅನ್ನಪೂರ್ಣ ಮನೆಗೆ ಹೋಗಿ ಟಾರ್ಚರ್ ಅನ್ನು ನೀಡಿದ್ರು ಸಿಬ್ಬಂದಿ. ಟಿವಿ5 ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಇದೀಗ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಮನೆಗೆ ಹೋಗಿ ಟಾರ್ಚರ್ ಕೊಡ್ತಾ ಇದ್ರು, ಆ ಕಾರಣಕ್ಕಾಗಿ ಎಫ್ಐಆರ್ ಮಾಡಲಾಗಿದೆ. ಸೊ ಈ ಬಗ್ಗೆ ಟಿವಿ5 ಸುದ್ದಿ ಬಿತ್ತರಿಸಿತ್ತು. ಯಾವಾಗ ಟಿವಿ5 ಸುದ್ದಿ ಬಿತ್ತರಿಸಿತು, ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಅನ್ನಪೂರ್ಣ ಮನೆಗೆ ಹೋಗಿ ಟಾರ್ಚರ್ ನೀಡಿದ್ದ ಸಿಬ್ಬಂದಿಯ ವಿರುದ್ಧ ಇದೀಗ ಎಫ್ಐಆರ್ ಆಗಿದೆ. ಏನು ಮಾಡ್ತೀವಿ ಮಾಡಿ ಸರ್, ನಮ್ಗೆ ಆಗ್ಲಿಕ್ಕರ ಏನು ಮಾಡಿ ನಮ್ಮನೆ ತುಂಬಾ ಕನ್ಫರ್ಮ್ ಮಾಡಿಕೊಡ್ತೈತಿ. ಅದು ಇದನ್ನ ಬಿಡಮ್ಮ, ಇದನ್ನ ವಿಡಿಯೋ ಮಾಡೋದು ಬಿಡಮ್. ನಾವು ಹಲೋ ವಿಡಿಯೋ ಮಾಡೋದು ಅದನ್ನ ಬಿಡೋದನ್ನ ನಿಮಗೆ ಎರಡು ಕೂಡಿಸಿ ಒಂದೇ ಸಲ ಮಾಡಿಕೊಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ. ಮಾಧ್ಯಮದಲ್ಲಿ ಜಮಖಂಡಿ ನಗರದಲ್ಲಿ ವಾಸ ಮಾಡ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಸಬ್ಕಾಳೆ ಅವರಿಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟದವರು ಅವಾಚ್ಯವಾಗಿ ನಿಂದಿಸಿದ್ದಾರೆ ಎಂಬುದು ಒಂದು ಸುದ್ದಿ ಬಿಸ್ತರವಾಗಿತ್ತು. ಆ ಸುದ್ದಿ ಹಿನ್ನೆಲೆಯಲ್ಲಿ ಆ ಮಹಿಳೆಯನ್ನು ನಾವು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅವ್ರ ಹತ್ರ ನಾವು ಪೊಲೀಸರು ವಿಚಾರಣೆ ಮಾಡಿದಾಗ ಅವರು ಠಾಣೆಗೆ ಬಂದು ಒಂದು ಕಂಪ್ಲೇಂಟನ್ನೇ ಕೊಟ್ಟಿದ್ದಾರೆ. ಸೊ ಏನಂತಂದರೆ ಅವರು BSS ಫೈನಾನ್ಸ್ ಅಂತ ಒಂದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಅಲ್ಲಿ ಅವರು 1,02,000 ರೂಪಾಯಿ 48 ತಿಂಗಳಿಗೆ ಲೋನನ್ನು ಪಡ್ಕೊಂಡಿದ್ದಾರೆ. ಅವರು ತಿಂಗಳ 2 ಕಂತಲ್ಲಿ 2 EMI ಕಟ್ತಾರೆ. ಮಂತ್ಲಿ 2,561 EMIದಲ್ಲಿ. ಸೊ 15ನೇ ತಾರೀಕಿಗೆ ಒಂದು ಕಟ್ತಾರೆ, 1ನೇ ತಾರೀಕಿಗೆ ಒಂದು ಕಟ್ತಾರೆ. 15ನೇ ತಾರೀಕಿಗೆ ಕಟ್ಟಕ್ಕಂಥದ್ದು ಡಿಲೇ ಆಗಿರೋದ್ರಿಂದ 26ನೇ ತಾರೀಕಿಗೂ ಸಂಡೇ ಬೆಳಗ್ಗೆ ಒಂದು 11ವರೆಗೆ ಈ BSS ಫೈನಾನ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯ್ ಹೋಗ್ಬಿಟ್ಟು ಅವರಿಗೆ ಅವಾಚ್ಯವಾಗಿ ನಿಂದಿಸಿರ್ತಾನೆ. ಯಾಕೆ ಕಟ್ಟಿಲ್ಲ ಏನಂಬುದು ನಿಂದಿಸಿದೆ ಅಂದರೆ ಅವರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಕ್ರಿಮಿನಲ್ ಇಂಟಿಮಿಡೇಷನ್ನು, ಇಂಟೆನ್ಷನಲ್ ಇನ್ಸಲ್ಟು ಮತ್ತು ಟ್ರೆಸ್ಪಾಸಲ್ಲಿ BNS ಅಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾಯಿದ್ದೀವಿ. ಸೊ ಅವ್ರಿಗೆ ಇದ್ರದ್ದು ತನಿಖೆ ಮುಗಿದ ಮೇಲೆ ಏನು ಆರೋಪಿತರು ಇರ್ತಾರೆ ಅವ್ರ ಮೇಲೆ ದೋಷಾರೋಪಣಾ ಪತ್ರವನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಫೈನಲಿ ಇದೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸೊ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಏನು ಹೇಳ್ತಾರೆ ಈಗ ಈ ಫಿನಾನ್ಸ್ ಕಂಪನಿಯಿಂದ ಕಿರುಕುಳಕ್ಕೆ ಒಳಗಾದವರು? ಖಂಡಿತ ನೀತಿ, ಕಳೆದ 3 ತಿಂಗಳಿಂದ ಸಾಕಷ್ಟು ಇಲ್ಲಿ ಜಮಖಂಡಿ ಮತ್ತು ರಬಕೈಬನಹಟ್ಟಿ ತಾಲೂಕಿನ ಸಾಕಷ್ಟು 1800ಕ್ಕೂ ಅಧಿಕ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾಕಷ್ಟು ಮಹಿಳೆಯರು ಕೂಡ ತಮ್ಮ ಅಳಲನ್ನ ಕೂಡ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ CM ಅವರು ಸಭೆ ಮಾಡಿದ್ರು. ಸಭೆಯ ನಂತರ ಕೂಡ ಇದು ಕಿರುಕುಳ ಆರಂಭದಲ್ಲಿ ಮತ್ತೆ ಒಂಚೂರು ಕಡಿಮೆ ಆಗುವ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಕೂಡ ಇಲ್ಲಿ ಮಹಿಳೆಯರ ಪರಿಪಾಠವನ್ನ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾದ್ರು. ಏನು ಮೊನ್ನೆ ಅಷ್ಟೇ ಟಿವಿ5 ಸುದ್ದಿ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡಿರ್ತಕ್ಕಂತ ಏನು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಆತನ ಮೇಲೆ FIR ದಾಖಲು ಕೂಡ ಮಾಡಿರುವಂತದ್ದು. ಸದ್ಯ ಏನು ಆ ಮೈಕ್ರೋ ಫೈನಾನ್ಸ್ ಕಂಪನಿ ಯಾವ ರೀತಿಯಾಗಿ ಕಿರುಕುಳ ಮಾಡ್ತಾರೆ ಅವರ ಮೇಲೆ ಈಗಾಗಲೇ ಪೊಲೀಸರು ಕೂಡ ನಿಗಾ ಇಡುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಸದ್ಯ ಯಾರಾದ್ರೂ ಈ ರೀತಿ ಏನಾದ್ರೂ ಕಿರುಕುಳ ನೀಡಿದ್ದೇ ಆದ್ರೆ ಕೂಡಲೇ ಬಂದು ತಾವು ಪೊಲೀಸ್ ಠಾಣೆಗೆ ಒಂದು ಪ್ರಕರಣವನ್ನ ದಾಖಲು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಅಮರನಾಥ್ ರೆಡ್ಡಿ ಅವರು SP ಅವರು ಕೂಡ ಈಗಾಗಲೇ ಆದೇಶವನ್ನ ಕೂಡ ಮಾಡಿರುವಂತದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆ ಅತಿ ಹೆಚ್ಚು ಅಂದ್ರೆ ಜಮಖಂಡಿ ಮತ್ತು ರಬಕೈಬನಹಟ್ಟಿಯಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಕಿರುಕುಳ ಆಗ್ತಿತ್ತು. ಈ ಬಗ್ಗೆ ಈಗಾಗಲೇ ಸುತ್ತೋಲೆ ಕೂಡ ನೀಡಿರುವಂತದ್ದು. ಜಿಲ್ಲಾಡಳಿತವು ಈಗಾಗಲೇ ಯಾರಾದ್ರೂ ಕೂಡ ಕಿರುಕುಳ ನೀಡಿದ್ರೆ ಆದ್ರೆ ಸಹಾಯವಾಣಿಯನ್ನ ತೆರೆಯುವುದರ ಮೂಲಕವಾಗಿ ಈಗಾಗಲೇ ಜಿಲ್ಲಾಧಿಕಾರಿ KM ಜಾನಕಿ ಅವರು ಕೂಡ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಯಾರಾದ್ರೂ ಕಿರುಕುಳ ನೀಡಿದ್ದೇ ಆದ್ರೆ ಸಹಾಯವಾಣಿಯನ್ನ ಕೂಡ ತೆರೆದಿರುವಂತದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣ ಏನಾದ್ರೂ ಕಿರುಕುಳ ನೀಡಿದ್ದೇ ಆದ್ರೆ ಅವರ ಮೇಲೆ ಪ್ರಕರಣ ದಾಖಲಿಸುವಂತ ಕೆಲಸಕ್ಕೆ ಕೂಡ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು. ಈಗ ಸದ್ಯ ಟಿವಿ5 ಏನು ಸುದ್ದಿ ಬಿತ್ತರಿಸಿದ ನಂತರ ಈ ಮೊದಲಿಗೆ FIR ಮಾಡೋದ್ರ ಮೂಲಕವಾಗಿ ಈತನ ಮೇಲೆ ಈತ ಯಾವ ರೀತಿ ಕಿರುಕುಳ ನೀಡ್ತಾರೆ ಅವರ ಮೇಲೆ ಈ FIR ಮಾಡಿ ಅವರನ್ನ ನ್ಯಾಯಾಂಗ ಬಂಧನ ಒಪ್ಪಿಸಲು ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಐಕಿನತ್ತೇನೆ ₹1,000 ತುಂಬ ಮಾಡಿಕೊಡ್ತಾವ ನಿಮಗೆ. ಏನು ಮಾಡ್ತೀವಿ ಮಾಡಿ ಸರ್, ನಮ್ಗೆ ಆಗ್ಲಿಕ್ಕರ ಏನು ಮಾಡಿ ನಮ್ಮನೆ ತುಂಬಾ ಕನ್ಫರ್ಮ್ ಮಾಡಿಕೊಡ್ತೈತಿ. ಅದು ಇದನ್ನ ಬಿಡಮ್ಮ, ಇದನ್ನ ವಿಡಿಯೋ ಮಾಡೋದು ಬಿಡಮ್. ನಾವು ಹಲೋ ವಿಡಿಯೋ ಮಾಡೋದು ಅದನ್ನ ಬಿಡೋದನ್ನ ನಿಮಗೆ ಎರಡು ಕೂಡಿಸಿ ಒಂದೇ ಸಲ ಮಾಡಿಕೊಡ್ತೀವಿ, ಅನುಕೂಲ ಮಾಡಿಕೊಡಂತಿದ್ದಕ್ಕೆ ಹೇಳಿದ್ ನಿಮಗೆ. ಐಕಿನತ್ತೇನೆ
ಹ್ಞೂ 1,000 ರೂಪಾಯಿ ತುಂಬ ಮಾಡಿಕೊಡ್ತೇವೆ ನಾವು ನಿಮಗೆ. ಏನು ಮಾಡ್ತೀವಿ ಮಾಡಿರಿ ಸರ್ ನಮ್ಗೆ ಆಗ್ಲಿಕ್ರ ಏನು ಮಾಡಿ ನಮ್ಮ ಮನ್ಯಾಗ ತುಂಬಾ ಅನುಕೂಲ ಮಾಡಿಕೊಡ್ತೈತಿ. ಅದು ಇದನ್ನ ಬಿಡಮ್ಮ, ಇದನ್ನ ವಿಡಿಯೋ ಮಾಡೋದು ಬಿಡಮ್. ನಾವು ಹಾಂ ಹಲೋ ವಿಡಿಯೋ ಮಾಡೋದು ಅದನ್ನ ಬಿಡೋದನ್ನ ನಿಮಗೆ 2 ಕೂಡಿಸಿ ಒಂದೇ ಸಲ ಮಾಡಿಕೊಡ್ತೀವಿ, ಅನುಕೂಲ ಮಾಡಿಕೊಡು ಅಂತಿದ್ದಕ್ಕೆ ಹೇಳಿದ್ ನಿಮಗೆ. ಹಾಂ ಐಕಿನತ್ತೇನಿ